ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸುಸ್ವಾಗತ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ನಾನು ಇವತ್ತು ಹವ್ಯಕ ಶೈಲಿಯ ಮಾವಿನಕಾಯಿ ಅಪ್ಪೆ ಹುಳಿಯನ್ನು ಮಾಡೋದು ತೋರಿಸಿಕೊಡ್ತೇನೆ. ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಬಳಸೋದಿಲ್ಲ, ಮಾಡಲಿಕ್ಕೆ ತುಂಬ ಸುಲಭ ಉಂಟು. ನೀವೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ಬಿಸಿ ಬಿಸಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಕುಡಿಲಿಕ್ಕೆ ಸಹ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ನಾವು ಅಪ್ಪೆಕಾಯಿಯನ್ನು ಬಳಸ್ತೇವೆ. ಅಪ್ಪೆಕಾಯಿ ಅಂದರೆ ಮಾವಿನಕಾಯಿಯ ಹಾಗೆ ಒಳ್ಳೆ ಸ್ಮೆಲ್ ಇರ್ತದೆ. ನಿಮಗೆ ಅಪ್ಪೆಕಾಯಿ ಸಿಗಲಿಲ್ಲ ಅಂತ ಆದರೆ ಮಾವಿನಕಾಯಿಯನ್ನು ಕೂಡ ಇಲ್ಲಿ ತೋರಿಸಿದ ಹಾಗೆ ಸಿಪ್ಪೆಯನ್ನು ತೆಗೆದು ಬಳಸ್ಕೊಳ್ಬೋದು. ಇದು ಶಿರ್ಸಿ ಸಿದ್ದಾಪುರ ಕಡೆಗೆ ತುಂಬ ಫೇಮಸ್ಸು. ನಾವು ಇಲ್ಲಿ ಇದನ್ನು ಹಸಿಯಾಗಿ ಮಾಡ್ತಾ ಇದ್ದೇವೆ. ಇದನ್ನು ಬೇಯಿಸಿ ಕೂಡ ಮಾಡ್ತಾರೆ, ಬೇಯಿಸಿ ಅದರ ಪಲ್ಪ್ ತೆಗೆದು ಕೂಡ ಮಾಡ್ತಾರೆ. ನಾವಿಲ್ಲಿ ಇದನ್ನು ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿಟ್ಟಿದ್ದೇವೆ. ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಂದು ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇವೆ. ಇದಕ್ಕೆ ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸು ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಅದಿಲ್ಲ ಅಂದರೆ ಇಲ್ಲಿ ತೋರಿಸಿದ ಹಾಗೆ ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಇದಕ್ಕೆ ನೀರು ಹಾಕಿ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವ. ನಂತರ ಒಂದು ಪಾತ್ರೆಗೆ ಇದನ್ನು ಹಾಕುವ. ಈಗ ಇದಕ್ಕೆ ನೀರು ಹಾಕಿ ತೆಳ್ಳಗೆ ಮಾಡುವ. ಇದು ತೆಳ್ಳಗೆ ಇರಬೇಕು. ಈಗ ಇಲ್ಲಿ ತೋರಿಸ್ತಿದ್ದೇನಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಅಂದರೆ ಇಷ್ಟು ತೆಳ್ಳಗಿರಬೇಕು ನೋಡಿ, ಹೀಗಿರಬೇಕು. ಇದಕ್ಕೆ ಈಗ ಸಾಸಿವೆ, ಹಿಂಗು ಹಾಗೆ ಕೆಂಪು ಮೆಣಸಿನ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳುವ. ಇದು ತುಂಬ ಚೆನ್ನಾಗಿ ರುಚಿ ಬರ್ತದೆ, ಹಾಗೆ ಸ್ಮೆಲ್ ಕೂಡ ಬರ್ತದೆ ಚೆನ್ನಾಗಿ. ಇದಕ್ಕೆ ತೆಂಗಿನ ಎಣ್ಣೆಯಲ್ಲೇ ಒಗ್ಗರಣೆ ಹಾಕಿದರೆ ಮತ್ತು ರುಚಿ ಜಾಸ್ತಿ. ಇದು ಒಳ್ಳೆ ಪರಿಮಳ ಇರುವ ಮಾವಿನಕಾಯಿ ಅಥವಾ ಅಪ್ಪೆಕಾಯಿದಾಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಇಂಗಿನ ಪರಿಮಳ ಹಾಗೂ ತೆಂಗಿನಕಾಯಿ ಎಣ್ಣೆಯ ಪರಿಮಳ ಕೂಡ ಇದರ ರುಚಿಯನ್ನು ತುಂಬ ಹೆಚ್ಚಿಸ್ತದೆ. ಇದಕ್ಕೆ ಉಪ್ಪು, ಹುಳಿ, ಖಾರ 3 ಸಮನಾಗಿರೋದ್ರಿಂದ ಮತ್ತೆ ಮತ್ತೆ ತಿನ್ನಬೇಕಂತ ಅನ್ನಿಸ್ತದೆ. ನಾವು ಬೇರೆ ಎಲ್ಲ ತಂಬುಳಿಗೆ ತೆಂಗಿನಕಾಯಿ ಹಾಕಿ ಮಾಡ್ತೇವೆ, ಆದರೆ ಇದಕ್ಕೆ ತೆಂಗಿನಕಾಯಿ ಹಾಕುವುದಿಲ್ಲ. ಇದಕ್ಕೆ ಅಪ್ಪೆ ಹುಳಿ ಅಂತ ಹೇಳ್ತಾರೆ. ತೆಂಗಿನಕಾಯಿ ಹಾಕಿ ಮಾಡಿದರೆ ಅದು ತಂಬುಳಿ ಆಗ್ತದೆ. ಈ ಒಂದು ಸಾಂಪ್ರದಾಯಿಕ ಅಡುಗೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಖಂಡಿತ ಟ್ರೈ ಮಾಡಿ, ಇದು ನನಗೆ ತುಂಬ ಇಷ್ಟ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್.